ನಮಸ್ಕಾರ. ಈ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ಜನ, ಲಕ್ಷಾಂತರ ಜನ ಜ್ಯೋತಿಷರಿದ್ದಾರೆ. ಬಟ್ ತುಂಬ ಜನ ಹೇಳೋದು ನಿಜ ಆಗೋದಿಲ್ಲ. ಇದು ನಿಜವಾದ ಜ್ಯೋತಿಷಿ ಯಾರು ನಾಲೆಡ್ಜ್ ಇದೆ ಅಂತೇಳಿ ನಮಗೆ ಕನ್ಫ್ಯೂಸ್ ಆಗ್ತಿರುತ್ತೆ. ಭಾಳಷ್ಟು ಜನ ಇಲ್ಲಿ ಮೋಸ ಹೋಗ್ತಾರೆ. ನನ್ನ ಒಂದು ಒಪಿನಿಯನಲ್ಲಿ ನೀವು ನಿಜವಾದ ಜ್ಯೋತಿಷನ ಕಂಡುಹಿಡಿಬೇಕು ಅಂತಂದರೆ ಒಬ್ಬ ಜ್ಯೋತಿಷಿ ಹತ್ರ ಹೋದಾಗ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ 3 ಘಟನೆಗಳು ಅಟ್ಲೀಸ್ಟ್ ಹೇಳಬೇಕಾದ್ದು. ಹೇಗೆ ಹೇಳೋದು ಅಂದರೆ ಟೈಮಿಂಗ್ ಸಮೇತವಾಗಿ, ಅಂದರೆ ಈ ಆಯಾ ಒಂದು ಕಾಲಘಟ್ಟದಲ್ಲಿ ಆ ಟೈಮ್ ಪೀರಿಯಡಲ್ಲಿ ಆಯಾ ಮಂತ್ಗಳಲ್ಲಿ ಈ ಥರ ಆಗಿರೋ ಸಾಧ್ಯತೆ ಇದೆ ಅಂತ ಹೇಳಿದ್ರು ಹೇಳಬೇಕಾಗತ್ತೆ. ಇದರಿಂದ ನಮಗೊಂದು ನಂಬಿಕೆ ಬರುತ್ತೆ, ಭವಿಷ್ಯ ಕೂಡ ಅವರು ಹೇಳ್ತಾರೆ ಅಂತೇಳಿ. ಒಂದೊಂದು ಸಲ ನಾವು ಕೊಟ್ಟಿರೋ ಬರ್ತ್ ಟೈಮ್ ಸರಿ ಇರೋದಿಲ್ಲ. ಆ ಬರ್ತ್ ಟೈಮ್ನ ಅವರು ರೆಕ್ಟಿಫೈ ಮಾಡಬೇಕು. ಅಂದರೆ ಲಗ್ನವನ್ನು ಬದಲಾವಣೆ ಮಾಡಿ. ಯಾಕೆಂದರೆ ಲಗ್ನದಿಂದಲೇ ಕೂಡ ನಾವು ಭವಿಷ್ಯವನ್ನು ಹೇಳೋಕ್ಕೆ ಸಾಧ್ಯ. ಲಗ್ನದಲ್ಲಿ ಬದಲಾವಣೆ ಮಾಡೋದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನ ನೋಡಿ ತಿದ್ದಿ ನಿಮ್ಗೆ ಈ ಲಗ್ನ ಅಂತ ಕಂಡುಹಿಡಬೇಕು. ನೀವು ಕೊಟ್ಟಿರೋ ಟೈಮನ್ನೇ ಹಾಕಿ ನಿಮ್ಮ ಜಾತಕವನ್ನು ಹೇಳೋದು ಅಷ್ಟು ಸರಿಯಲ್ಲ. 3ನೇದು ಪರಿಹಾರ ಹೇಳುವಾಗ ಬೃಹತ್ ಪರಾಶರ ಹೊರಶಾಸ್ತ್ರದಲ್ಲಿರುವಂತಹ ಪರಿಹಾರವನ್ನು ಹೇಳಬೇಕಾಗುತ್ತೆ. ಆ ಪೂಜೆ, ಈ ಪೂಜೆ, ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡು, ಕರಂಗುಲಿ ಮಾಲ, ಆಮೇಲೆ ದೊಡ್ಡ ದೊಡ್ಡ ಹೋಮಗಳನ್ನು ಸಜೆಸ್ಟ್ ಮಾಡ್ತಿದ್ರೆ ಇದು ನಿಜವಾದ ಜ್ಯೋತಿಷ ಪದ್ಧತಿ ಅಲ್ಲ. ಏಕೆಂದರೆ ಬೃಹತ್ ಪರಾಶರ ಹೊರಶಾಸ್ತ್ರದಲ್ಲಿ ಕೇವಲ ದಾನ ಮತ್ತು ಮಂತ್ರ ಜಪಗಳ ಬಗ್ಗೆ ಹೇಳಿದೆ. ಅದನ್ನ ಯಾರು ಬೇಕಾದ್ರೂ ಮಾಡ್ಕೋಬೋದು. ಇದ್ರ ನಂತರದಲ್ಲಿ ಜ್ಯೋತಿಷದು ನಿಮ್ಮ ಭವಿಷ್ಯವನ್ನೇ ಚೇಂಜ್ ಮಾಡ್ತೀನಿ ಅಂತ ಹೇಳಬಾರ್ದು. ನಿಮ್ಮ ಒಂದು ಕರ್ಮಕ್ಕೆ ಅನುಸಾರವಾಗಿ ಆಯಾ ಟೈಮ್ ಪೀರಿಯಡಲ್ಲಿ ಯಾವುದು ಒಳ್ಳೆಯದು ಕೆಟ್ಟದ್ದು ನಡೆಯೋ ಸಾಧ್ಯತೆ ಇದೆ ಅಂತ ಮಾತ್ರ ಹೇಳಬೇಕಾಗುತ್ತೆ. ಭವಿಷ್ಯವನ್ನು ಯಾರೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಇಷ್ಟೆಲ್ಲ ಗಮನದಲ್ಲಿಟ್ಕೊಂಡು ನೀವು ಜ್ಯೋತಿಷ್ಯವನ್ನು ಕೇಳಬೇಕಾಗತ್ತೆ. ಮತ್ತು ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ 10 ನಿಮಿಷದಲ್ಲಿ 20 ನಿಮಿಷದಲ್ಲಿ ಎಲ್ಲ ಇಡೀ ಕುಟುಂಬದವ್ರದ್ದೇ ಜ್ಯೋತಿಷ್ಯ ಹೇಳ್ಬಿಡ್ತಾರೆ ಕೆಲವರು. ಅದು ಸಾಧ್ಯನೇ ಇಲ್ಲ. ಯಾಕೆಂದರೆ ಒಂದು ಜಾತಕವನ್ನು ಟೈಮ್ ತೊಗೊಂಡು ಅನಲೈಸ್ ಮಾಡಬೇಕು. ಯಾಕೆಂದರೆ ಲಗ್ನ ಕುಂಡಲಿ, ನವಾಂಶ ಕುಂಡಲಿ ಹತ್ರ ಷೋಡಶ ವರ್ಗಗಳಿದೆ. ಆಮೇಲೆ ಅಷ್ಟಕ ವರ್ಗಗಳನ್ನ ನೋಡಬೇಕಾಗತ್ತೆ. ಮ್ಯಾನ್ಯಲ್ ಕ್ಯಾಲ್ಕುಲೇಷನ್ಗಳು ಮಾಡಬೇಕಾಗತ್ತೆ. ಸಾಫ್ಟ್ವೇರ್ ಇದ್ದರೂ ಕೂಡ ಬಹಳ ಟೈಮ್ ಹಿಡಿಯುತ್ತೆ. ಸೊ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಗ್ಲ್ಯಾನ್ಸ್ ಮಾಡಿದ ತಕ್ಷಣವೇ ಯಾರು ಕೂಡ ಜಾತಕವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಇಷ್ಟು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆಯೇ ರಾಶಿ ಭವಿಷ್ಯವನ್ನು ಹೇಳುವಾಗ ಬಹಳಷ್ಟು ವಿಚಾರಗಳನ್ನು ಗಮನಿಸಬೇಕಾಗತ್ತೆ. ಇಲ್ಲಿ ಮಂತ್ರೇಶ್ವರನ ಫಲದೀಪಿಕೆ ಗ್ರಂಥವನ್ನು ನಾನು ಆಧಾರವಾಗಿ ಹೇಳ್ತೀನಿ. ಇಂಡಿಕೇಶನ್ಸ್ ಮಾತ್ರ. ಬಟ್ ನಿಮಗೆ ನಡೆದಿರುವಂಥ ದಶೆ, ನಿಮ್ಮ ಲಗ್ನ, ಇದ್ರ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ. ವೃಷಭ ರಾಶಿಯವರಿಗೆ ಸಂಬಂಧಪಟ್ಟಂತೆ ನಾನು ಹೇಳೋದಾದರೆ ಭಾಳಷ್ಟು ಜನಕ್ಕೆ ಭಯ ಇರುವಂಥದ್ದು ಸಾಡೆ ಸಾತಿಯ ಬಗ್ಗೆನೂ ಭಯ ಇದೆ ಮೇಷರಾಶಿಯವರಿಗೆ. ಹಾಗೆಯೇ ವೃಷಭ ರಾಶಿಯವರಿಗೆ ಸಂಬಂಧಪಟ್ಟೇನು ಶನಿಗ್ರಹ 11ನೇ ಮನೆಯಲ್ಲಿರುವಂಥದ್ದು ನಾವು ಹೇಳೋದಾದರೆ, ಮುಖ್ಯವಾಗಿ ದಶಮಾಧಿಪತಿ 11ನೇ ಮನೆ ಒಳ್ಳೆಯದು. ವೃತ್ತಿಪರವಾಗಿ ನೀವು ಒಂದು ಪ್ರಮೋಷನ್ಗೆ ಪ್ರಯತ್ನ ಪಡ್ತಿದ್ರೆ, ಅಥವಾ ನೀವು ಹೊಸ ಜಾಬಿಗೆ ಟ್ರೈ ಮಾಡ್ತಿದ್ರೆ, ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಾಯಿದ್ರೆ, ಉದ್ಯೋಗದಲ್ಲಿ ಹೊಸ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಿದ್ರೆ 100% ನಿಮಗೆ ಅನುಕೂಲ ಆಗುತ್ತೆ ಶನಿಯ ಪ್ರಭಾವದಿಂದ. ಶನಿ ವಕ್ರಿ ಕೂಡ ಆಗಿಲ್ಲ. ಹಾಗೆ ವೃತ್ತಿ ಜೀವನ ಉತ್ತಮವಾಗಿರುತ್ತೆ. ವೃತ್ತಿಗೆ ಸಂಬಂಧಪಟ್ಟಂತೆ ಒಂದು ಶುಭ ಸಮಾಚಾರವನ್ನು ನೀವು ಈ ವಾರದಲ್ಲಿ ಕೇಳೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇದ್ರ ಜೊತೆಯಲ್ಲಿ ಗುರುಗ್ರಹದ ಬದಲಾವಣೆಯನ್ನು ನೋಡೋದಾದ್ರೆ, ನಾವು 2ನೇ ಮನೆಯಲ್ಲಿರುವಂಥ ಗುರು ಖಂಡಿತವಾಗಲೂ ಸಹ ನಿಮಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಲೆವೆಲಲ್ಲಿ ಒಂದು ಫೈನಾನ್ಷಿಯಲ್ ಫ್ಲೋ ಆಗಿರ್ಬೋದು. ಈಗ ನಿಮಗೆ ಜಾಬಲ್ಲೇ ಒಂದು ಫೈನಾನ್ಷಿಯಲ್ ಫ್ಲೋ ಹೆಚ್ಚಾಗ್ಬೋದು. ಅಥವಾ ನಿಮಗೆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಸಂಚಾರ ಮಾಡೋ ಸಾಧ್ಯತೆ, ಪ್ಲೇಸ್ ಚೇಂಜ್ ಆಗೋ ಸಾಧ್ಯತೆ ವೃತ್ತಿಯಲ್ಲಿ. ಏಕೆಂದರೆ ಈ ಒಂದು ಗ್ರಹ ದಶಮ ಭಾವವನ್ನು ನೋಡ್ತಾ ಇದೆ, ಯಾವುದು ಗುರುಗ್ರಹ. ಆ ಥರ ನೋಡಿದಾಗ ಏನಾಗುತ್ತೆ, ಶುಭ ಗ್ರಹವಾಗಿರೋದ್ರಿಂದ ಬಟ್ ವಕ್ರಿ ಆಗಿರೋದ್ರಿಂದ ಜಾಬಲ್ಲೇ ಇರೋ ಪೊಸಿಷನ್ ಚೇಂಜ್ ಆಗ್ಬೋದು, ಹೊಸ ಜಾಬ್ ಸಿಗ್ಬೋದು, ಹೊಸ ಕೆಲಸಗಳಿಗೆ ಅವಕಾಶ ಸಿಗ್ಬೋದು. ಆಮೇಲೆ ಇರೋಂಥ ಜಾಬಲ್ಲಿ ಪ್ರಮೋಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಕೆಲವರು ಟ್ರಾನ್ಸ್ಫರಿಗೋಸ್ಕರ ಪ್ರಯತ್ನ ಮಾಡ್ತಿರ್ತಾರೆ. ಗೌರ್ಮೆಂಟ್ ಜಾಬಲ್ಲಿ ಆಗಿರ್ಬೋದು, ಬೇರೆಯವರಾಗಿರ್ಬೋದು. ಟ್ರೈ ಮಾಡ್ತಿರುವಂಥವ್ರಿಗೆ 100% ಅನುಕೂಲ ಆಗುತ್ತೆ. 100% ಅವರಿಗೆ ಒಂದು ಶುಭ ಸಮಾಚಾರವನ್ನು, ಪಾಸಿಟಿವ್ ಆಗಿರುವಂಥ ಸಮಾಚಾರ ಕೇಳೋ ಸಾಧ್ಯತೆ ಇರುತ್ತೆ. ವಿವಾಹಕ್ಕೆ ಬಹಳ ಅದ್ಭುತವಾಗಿರೋ ಟೈಮಿಂಗ್ ಆಗಿದೆ. ಬಟ್ ಹೊಸ ಸಂವತ್ಸರ ಅಂದರೆ ಒಂದು ಕುಜಗ್ರಹ ಧನುಸು ರಾಶಿಯಿಂದ ಬದಲಾವಣೆ ಆಗೋವರೆಗೂ ಕೂಡ ಈ ವಿವಾಹದಲ್ಲಿ ಅನವಶ್ಯಕ ವಿಳಂಬ ಆಗ್ತಾನೆ ಇರುತ್ತೆ. ಬಟ್ ಜಾತಕದಲ್ಲಿ ನೀವು ಹೇಗಿದೆ ಅಂತ ಒಂದ್ಸಲ ನೋಡ್ಕೊಳ್ಳಿ. ಜಾತಕದಲ್ಲಿ ಬಹಳ ಈಸಿಯಾಗಿ ನಾವು ಸಪ್ತಮ ಭಾವವನ್ನು, ಧಾರಾಕಾರಕನನ್ನು ಚಂದ್ರನಿಂದ, ಸೂರ್ಯನಿಂದ ನೋಡಿದಾಗ ವಿವಾಹದ ಅವಕಾಶಗಳು ಎಷ್ಟಿದೆ ಅಂತ ನೋಡ್ಬೋದು. ಬಟ್ ಈ ಪ್ರೆಸೆಂಟು ಹೊಸ ಸಂವತ್ಸರದವರೆಗೂ ವೃಷಭ ರಾಶಿಯವರಿಗೆ ವಿವಾಹದ ಯೋಗ ತುಂಬ ಕಡಿಮೆ ಇದೆ. ಮತ್ತು ಅದರ ಜೊತೆಯಲ್ಲಿ ರಾಹು ಇರೋದ್ರಿಂದ ದಶಮ ಭಾವದಲ್ಲಿ ಒಂದು ರೀತಿಯಾದಂತಹ ಸಡನ್ ಗೇನ್ಸನ್ನು ಕೊಡುವಂಥ ಸಾಧ್ಯತೆ, ಸಡನ್ ರೈಸ್ ಕರಿಯರಲ್ಲಿ ಸಾಧ್ಯತೆ ಇರುತ್ತೆ. ಬಟ್ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತಹ ಘಟನೆಗಳನ್ನೇ ರಾಹುಗ್ರಹ ನೀಡೋದ್ರಿಂದ ನಾವೇನು ಹೇಳ್ಬೋದು ಅಂತಂದರೆ ಕರಿಯರಲ್ಲಿ ಪಾಸಿಟಿವ್ ಆಗಿರುವಂಥದ್ದೇ ಹೇಳ್ಬೋದು. ಯಾಕೆಂದರೆ ಗ್ರಂಥಗಳಲ್ಲಿ ರಾಹುವಿನ ಸ್ವಸ್ಥಾನವನ್ನು ಕುಂಭರಾಶಿ ಅಂತ ಹೇಳಿದ್ದಾರೆ. ಹಾಗಾಗಿ ನನಗೆ ಅನ್ಸೋದು ಏನಂದರೆ ರಾಹುಗ್ರಹ ಉತ್ತಮವಾಗಿರೋ ರಿಸಲ್ಟು ಕರಿಯರ್ ರಿಲೇಟೆಡ್ ಆಗಿ ವೃಷಭ ರಾಶಿಯವರಿಗೆ ಕೊಡೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ.
ಚತುರ್ಥ ಭಾವದಲ್ಲಿ ಕೇತು ಇರುವಂಥದ್ದು, ಇದು ಬಂದು ಯೂಶ್ವಲ್ ಆಗಿ ನಿಮಗೆ ಪ್ರಾಪರ್ಟಿ ಮಿಸ್ ಆಗೋ ಸಾಧ್ಯತೆ, ಪ್ರಾಪರ್ಟಿ ರಿಲೇಟೆಡ್ ಕಿರಿಕಿರಿಗಳನ್ನು ಖಂಡಿತವಾಗಿ ಪ್ರಾರಂಭ ಮಾಡುತ್ತೆ. ಏಕೆಂದರೆ ಅದು ಡಿಸ್ಪಾಸಿಟರ್ ಅಂತ ಹೇಳ್ತಾರೆ. ಡಿಸ್ಪಾಸಿಟರ್ ಅಂದರೆ ಆ ಒಂದು ಕೇತು ಇರುವಂತಹ ರಾಶಿಯ ಅಧಿಪತಿ ಬಂದು ನಿಮಗೆ 8ನೇ ಮನೆಯಲ್ಲಿ ಇರುವಂಥ ಸೂರ್ಯ, ಇದು ಬಂದು ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಕಿರಿಕಿರಿಗಳನ್ನು ಪ್ರಾಪರ್ಟಿ ವಿಚಾರದಲ್ಲಿ ಕೊಡುತ್ತೆ.